ಹಾಯ್ ಸ್ನೇಹಿತರೆ, ನೋಡಿ ಇದು ರಾಗಿ ಕಣದಲ್ಲಿ ಈ ಥರ ಗುಡ್ಡೆ ಮಾಡಿ ಈ ಥರ ಎಲ್ಲ ಹದ ಮಾಡಿ ಹಿಂಗೆ ಹಾಕಿದರೆ ಬೆಳೆದು ಇದನ್ನ ರ್ಯಾಸನ್ನು ಪೂಜೆ ಮಾಡಿ ಆಮೇಲೆ ಉಪಯೋಗಿಸೋದು. ದೇವ್ರ ಥರ ಇದು ಅನ್ನಪೂರ್ಣೇಶ್ವರಿ ನಮ್ಗೆ ರೈತರಿಗೆ. ಇದನ್ನು ತಗೊಂಬಂದು ಮನೆಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಜಾಸ್ತಿ ಇದ್ರೆ ಆರಾಮ್ಸಿಗೆ ಹಾಕೋದು. ಇಲ್ಲಾಂದರೆ ಇದನ್ನೇ ನಾವು ಮನೆಗೆ ಉಪಯೋಗಿಸ್ಕೊಳ್ಳೋದು. ವರ್ಷ ಪೂರ್ತಿ ರಾಗಿ ರಾಜ ಅಂತ ಶುಗರ್ಗೆ ಎಲ್ಲದಕ್ಕೂ ಬೇಕೇ ಬೇಕು ಇದು ಅನ್ನ. ನಮ್ಮ ರೈತರು ಇದೇ ಮುದ್ದೆನೇ ತಿಂದು ಬೆಳೆಯೋದು. ಈ ಮುದ್ದೆ ತಿಂದರೆ ಹೊಲದಲ್ಲಿ ಕೆಲಸ ಮಾಡೋಕ್ಕಾಗೋದು. ಅನ್ನ ತಿನ್ಕೊಂಡು ಪುಳ್ಸಾರು ತಿನ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಈ ಥರ ರಾಗಿ ರಾಜ ಅಂತ ಮನೆಗೆ ಏನು ಬೇಕೋ ಅಷ್ಟು ಬೆಳ್ಕೊಂಡು ನೋಡಿ ಈ ಥರ ಪೂಜೆ ಮಾಡಿ ಹಿಂಗೆ ಮಾಡಬೇಕು. ಈ ಥರ ರೇಸನ ಈ ಥರ ಸ್ನೇಹಿತರೆ ನೋಡಿ, ರೈತರಿಗೆ ಇದೆಲ್ಲ ಶ್ರಮ. ಇದನ್ನು 3-4 ದಿನ ಗುಡ್ಡೆ ಮಾಡ್ಕೊಂಡು ಪಾಪ ರೋಡಲ್ಲಿ ಹಾಕಿ ತುಳಸಿ ಕಷ್ಟಪಟ್ಟು ಶ್ರಮಪಟ್ಟು ನೋಡಿ ಅಲ್ಲಿ ಕೇರ್ತಾ ಇದ್ದಾರೆ, ತೂರಿದ್ದಾರೆ. ಅದು ಒಟ್ಟು ಈ ಕಡೆ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಒಟ್ಟು ಡಸ್ಟ್ ಎಲ್ಲ ತೆಗೆದು ಇದು ಈ ಕಡೆ ನೀಟಾಗಿ ಮಾಡಿ ಇದನ್ನ ಇಟ್ಟಿದ್ದಾರೆ. ಈಗ ನೋಡಿ ಇದನ್ನೇ ನಾವು ಮಿಲ್ಗೆ ಹಾಕಿ ಒನಿಸ್ಕೊಂಡು ಇದನ್ನೇ ಮುದ್ದೆ ಮಾಡ್ಕೊಂಡು ತಿನ್ನೋದು ಸ್ನೇಹಿತರೆ. ನೋಡಿ ಎಷ್ಟು ಕಷ್ಟ ಎಷ್ಟು ಶ್ರಮ ಅಂತ ಬಿಸಿಲಲ್ಲಿ ಪಾಪ ಮಧ್ಯೆ ರೋಡಲ್ಲಿ ಹಾಕೊಂಡು ಶ್ರಮ ಪಡ್ತಾ ಇದ್ದಾರೆ ಸ್ನೇಹಿತರೆ ರೈತರು. ರೈತರಿಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ.